ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ದಂಗಲ್ ಕ್ಷಣ ಕ್ಷಣಕ್ಕೂ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ದೆಹಲಿಯಲ್ಲೇ ಫೈನಲ್ ಆಗತ್ತಾ ಸಿಎಂ ಡಿಸಿಎಂ ಮಧ್ಯೆ ಸಂಧಾನಕ್ಕೆ ವೇದಿಕೆಯನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಖರ್ಗೆ ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಆಗಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರಳಿದ್ದಾರೆ. ಇದೇನು ಕೆಲವೇ ಕ್ಷಣಗಳಲ್ಲಿ ಈ ಮೀಟಿಂಗ್ ನಡೆಯಲಿದೆ. ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಈ ಮೀಟಿಂಗ್ ನಲ್ಲಿ ಇರಲಿದ್ದಾರೆ. ಮುಂದಿನ ಸಾಧ್ಯತೆಗಳ ವಿಚಾರವಾಗಿ ರಾಹುಲ್ ಗಾಂಧಿ ಜೊತೆಗೆ ನಾಯಕರು ಚರ್ಚೆಯನ್ನು ಮಾಡಲಿದ್ದಾರೆ. ರಾಹುಲ್ ಗಾಂಧಿ ಭೇಟಿಯ ನಂತರ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸಂಧಾನಕ್ಕೆ ಮುಹೂರ್ತ ನಿಗದಿಪಡಿಸುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ದಂಗಲ್ ದೆಹಲಿಯಲ್ಲೇ ಈ ವಿಚಾರವಾಗಿ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಸಿಎಂ ಡಿಸಿಎಂ ಮಧ್ಯೆ ಸಂಧಾನಕ್ಕೆ ಈಗ ವೇದಿಕೆ ಫಿಕ್ಸ್ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಎರಡು ಬಣಗಳ ನಾಯಕರು, ಸ್ವತಃ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಅವರು, ಅದರ ಜೊತೆಗೆ ಅವರ ಬೆಂಬಲಿಗರು ತಮ್ಮ ತಮ್ಮ ವಾದವನ್ನ ಮುಂದಿಟ್ಟಿದ್ದಾರೆ. ಈಗ ಮೀಟಿಂಗ್ ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದ್ದಾರೆ. ಇನ್ನು ಸಿಎಂ ಕುರ್ಚಿ ಚದುರಂಗದಾಟಕ್ಕೆ ನವೆಂಬರ್ 29 ಬಿಗ್ ಡೇ. ನವೆಂಬರ್ 29ನೇ ತಾರೀಕು ಸೋನಿಯಾ ಗಾಂಧಿ ಜೊತೆಗೆ ಮೊದಲ ಸಭೆ ನಡೆಯಲಿದೆ. ಸೋನಿಯಾ ಗಾಂಧಿ ಪ್ರಿಯಾಂಕಾ ಸಭೆಯ ಬಳಿಕ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಬುಲಾವ್ ನೀಡಲಾಗುತ್ತೆ. ನಾಳೆ ಸಂಜೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ. ಸಿಎಂ ಡಿಸಿಎಂಗೆ ಅದಾದ ನಂತರ ದೆಹಲಿಗೆ ಕರೆಸಲಿದ್ದಾರೆ ಹೈಕಮಾಂಡ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮುಖಾಮುಖಿಗೆ ವೇದಿಕೆ ಸಿದ್ಧ ಆಗಿದೆ. ನವೆಂಬರ್ 29ನೇ ತಾರೀಕು ಸೋನಿಯಾ ಗಾಂಧಿ ಜೊತೆಗೆ ಮೊದಲ ಸಭೆ ನಡೆಯಲಿದೆ. ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಸಭೆಯ ಬಳಿಕ ಸಿಎಂ ಡಿಸಿಎಂಗೆ ಬುಲಾವ್ ನೀಡಲಾಗುತ್ತೆ. ಆ ಮೂಲಕ ನವೆಂಬರ್ 29 ರಾಜ್ಯದಲ್ಲಿ ನಡೀತಾ ಇರುವಂತಹ ಕುರ್ಚಿ ಚದುರಂಗದಾಟಕ್ಕೆ ಬಿಗ್ ಡೇ ಅನ್ನೋದು ಸ್ಪಷ್ಟ. ನಾಳೆ ಸಂಜೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಅದಾದ ನಂತರ ಈ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಸಿಎಂ ಡಿಸಿಎಂಗೆ ದೆಹಲಿಗೆ ಅದಾದ ನಂತರ ಕರೆಸಿಕೊಳ್ತಾರೆ. ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರಿಬ್ಬರ ಸಂಧಾನಕ್ಕೆ ಈಗ ವೇದಿಕೆಯನ್ನು ಸಿದ್ಧಗೊಳಿಸಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೀಗ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇದೀಗ ಪ್ರತಿ ಕ್ಷಣದ ಬೆಳವಣಿಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋದು. ದೆಹಲಿಯಲ್ಲಿ ಏನೇನ್ ನಡೀತಾ ಇದೆ, ಜೊತೆಗೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಆ ಒಂದು ಸಂಧಾನಕ್ಕೂ ಕೂಡ ಈಗ ವೇದಿಕೆಯನ್ನು ಸಿದ್ಧಗೊಳಿಸಲಾಗ್ತಾ ಇದೆ. ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಗಳು ಸಿಗ್ತಾ ಇದೆ? ಮಧು, ಇಡೀ ಕರ್ನಾಟಕದ ರಾಜಕಾರಣದ ಚೆಂಡು ಈಗ ದೆಹಲಿ ಅಂಗಳ ತಲುಪಿರುವಂಥದ್ದು. ಈ ತನಕ ಪ್ರತಿ ಹೇಳಿಕೆಗಳಿಗೆ ಸೀಮಿತ ಆಗ್ತಾ ಇತ್ತು. ಅದು ಸಿಎಂ ಬಳಗ ಇರ್ಬೋದು ಅಥವಾ ಡಿಸಿಎಂ ಆಪ್ತರಿರ್ಬೋದು, ಆ ಹೇಳಿಕೆಗಳಿಗೆ ಸೀಮಿತ ಆಗಿದ್ದಂತಹ ಒಂದು ಅಧಿಕಾರ ಸಂಘರ್ಷದ ವಿಚಾರ ಈಗ ಅದು ಕೊಡಬೇಕಾ ಬೇಡವಾ, ಕೊಡೋದಾದ್ರೆ ಯಾರಿಗೆ, ಯಾವಾಗ ಕೊಡ್ತಾರೆ, ಈ ರೀತಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುವಂತಹ ಸನ್ನಿವೇಶ ಹತ್ತಿರ ಆಗ್ತಾ ಇದೆ ಅಂತ. ಅದರಲ್ಲೂ ಕೂಡ ಕರ್ನಾಟಕದ ವಿಚಾರವಾಗಿ ಈಗ ಇವತ್ತು ಪ್ರಥಮ ಬಾರಿಗೆ ಅಂದರೆ ಪ್ರಾಥಮಿಕವಾಗಿ ರಾಹುಲ್ ಗಾಂಧಿ ಅವರಿರ್ಬೋದು, ಮತ್ತೆ ಖರ್ಗೆ ಅವರಿರ್ಬೋದು, ವೇಣುಗೋಪಾಲ್ ಇರ್ಬೋದು, ಈ ಬಿಹಾರದ ಸಭೆಯ ಬಳಿಕ ಈಗ 3 ಗಂಟೆ 3:30 ಅಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಸಭೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸ್ವಲ್ಪ ತಡವೂ ಕೂಡ ಆಗ್ಬೋದು. ಆದರೆ ಈ ಸಭೆಯ ನಂತರ ಕರ್ನಾಟಕದ ವಿಚಾರವಾಗಿ ಆ ಮೂವರು ನಾಯಕರಲ್ಲೇ ಚರ್ಚೆ ಆಗುತ್ತೆ. ಈವನ್ ಖರ್ಗೆ ಅವರು ದೆಹಲಿಗೆ ಬರುವುದಕ್ಕೂ ಮುಂಚೆ ಈ ಹೇಳಿಕೆಯನ್ನು ಕೂಡ ಬೆಂಗಳೂರಿನಲ್ಲಿ ಕೊಟ್ಟಿದ್ರು, ಚರ್ಚೆ ಮಾಡ್ತೀವಿ ಇವತ್ತು ಅನ್ನುವಂಥದ್ದು. ಹಾಗಾಗಿ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ಯಾವ ರೀತಿಯ ಸೊಲ್ಯೂಷನ್ ಅಥವಾ ಸೂತ್ರ ಸಿಗುತ್ತೆ ಅನ್ನುವಂಥದ್ದು ಕುತೂಹಲ ಹೆಚ್ಚಿಸಿದೆ. ಸೊ ಇವತ್ತಿನ ಸಭೆಯ ಬಳಿಕ 29ನೇ ತಾರೀಕು ನಡೆಯುವಂಥ ಸಭೆ ಬಹಳ ಮುಖ್ಯ ಅನ್ನುವಂಥದ್ದು. ಯಾಕೆ ಅಂತ ಅಂದ್ರೆ ಅವತ್ತು ಸೋನಿಯಾ ಗಾಂಧಿ ಮತ್ತೆ
ಪ್ರಿಯಾಂಕಾ ಗಾಂಧಿ ಅವರ ಸಮ್ಮುಖದಲ್ಲಿಯೂ ಕೂಡ ಒಮ್ಮೆ ಕರ್ನಾಟಕದ ವಿಚಾರವಾಗಿ ಅಥವಾ ಕರ್ನಾಟಕದ ಅಧಿಕಾರ ಸಂಘರ್ಷದ ವಿಚಾರವಾಗಿ ಮೊದಲನೇ ಬಾರಿಗೆ ಅವತ್ತು ಚರ್ಚೆ ಆಗುತ್ತೆ. ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಇವರ ನಡುವೆ ಚರ್ಚೆ ಆಗುತ್ತೆ. ಅವತ್ತು ಕೂಡ ಹೈಕಮಾಂಡ್ ನಾಯಕರು ಎಲ್ಲರೂ ಸೇರ್ತಾರೆ. ಖರ್ಗೆ ಅವರು ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಅದೇ ರೀತಿ ಸುರ್ಜೇವಾಲಾ ಇರ್ಬೋದು, ಎಲ್ಲರೂ ಕೂಡ ಅವತ್ತಿನ ಸಭೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಮಾಹಿತಿಗಳು ಇದೀಗ AICC ಇಂದ ಬರ್ತಾ ಇರುವಂಥದ್ದು. ಸೊ ಅದಾದ ಬಳಿಕ ಏನು CM ಇರ್ಬೋದು, DCM ಇರ್ಬೋದು, ಇವರಿಗೆ ಬುಲಾವ್ ನೀಡುವಂಥ ಕೆಲಸ ಆಗುತ್ತೆ ಅನ್ನುವಂಥದ್ದು. ಈಗ ಆಲ್ರೆಡಿ 7 ಮಾಹಿತಿಗಳ ಪ್ರಕಾರ 29ಕ್ಕೆ ದೆಹಲಿಯಲ್ಲಿ ಮೀಟಿಂಗ್ ಫಿಕ್ಸ್ ಆಗುತ್ತೆ ಅನ್ನುವಂಥದ್ದಿತ್ತು. ಆದರೆ ಆ ಮೀಟಿಂಗು ಮುಂಚೆ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದ ಬೆಳವಣಿಗೆಗಳ ವಿಚಾರವಾಗಿ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ತನಕವೂ ಕೂಡ ಹೇಳಿಕೊಂಡು ಬರಲಾಗ್ತಾ ಇತ್ತು. ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲಿ ಯಾರ್ಯಾರು ಪ್ರಮುಖ ಪಾತ್ರ ವಹಿಸಿದ್ರೋ ಆ ಎಲ್ಲ ಪ್ರಮುಖ ಪಾತ್ರಧಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಅದರಲ್ಲೂ ಕೂಡ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ನಡೆಯುವಂತಹ ಸಭೆಯಲ್ಲಿ ಹಲವು ವಿಚಾರಗಳಿಗೆ ಹಲವರಿಗೆ ಸಹಾಯವೂ ಕೂಡ ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಕೂಡ ಇನ್ನೂ ಹೆಚ್ಚಿರುವಂಥದ್ದು. ಹಾಗಾಗಿ ಏನು ವಚನ ಕೊಡಲಾಗಿದೆ ಅಂತ ಏನು ಹೇಳಲಾಗ್ತಾ ಇರುವಂಥದ್ದು ಅದಕ್ಕೆ ಹೆಚ್ಚು ವೆಯ್ಟೇಜ್ ಬರುವಂಥದ್ದು 29ರ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ನಡೆಯುವಂಥ ಸಭೆಗೆ ಅಂತ ಹೇಳ್ಬೋದು. ಮಂಜು, ಅಂದ್ರೆ ಸೋನಿಯಾ ಗಾಂಧಿ ಅವರ ಈ ಒಂದು ಎಂಟ್ರಿ ಏನಿದೆ ಅದು ಟರ್ನಿಂಗ್ ಪಾಯಿಂಟ್ ಆಗ್ಬೋದಾ ಹೇಗೆ? ಹೌದು, ಈ ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಕುತೂಹಲಗಳನ್ನು ಹೆಚ್ಚಿಸಿರುವ ಸಭೆಯೂ ಕೂಡ ಅದೇ. ಹಲವರಿಗೆ ಟರ್ನಿಂಗ್ ಪಾಯಿಂಟ್ ಕೂಡ ಆಗುತ್ತೆ ಅನ್ನುವಂಥದ್ದು ಮಾಹಿತಿಗಳು. ಯಾಕಂದರೆ ಈ ವಚನ ನೀಡಿದ್ದಾರೆ ಅಥವಾ ಏನು ಒಪ್ಪಂದ ಆಗಿತ್ತು, ಜೆಂಟ್ಲ್ಮೆನ್ ಅಗ್ರಿಮೆಂಟ್, ಇವೆಲ್ಲವೂ ಕೂಡ ಏನು ಪದ ಬಳಕೆ ಆಗ್ತಾ ಇದೆ. ಸೊ ಈ ಪದ ಬಳಕೆಯ ಹಿಂದಿರುವ ಶಕ್ತಿಗಳಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಒಂದು ಅನ್ನುವಂಥದ್ದು. ಅಂದರೆ ಅವರ ಸಮ್ಮುಖದಲ್ಲಿ ಅವತ್ತಾಗಿತ್ತು, ಅವರು ಇವತ್ತು ಏನು ಹೇಳ್ತಾರೋ ಅದಕ್ಕೆ ನಡ್ಕೊಂಡು ಅನ್ನುವಂಥದ್ದು ನಾಯಕರು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅವರು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನುವಾಗ ಒಂದು ಸೂತ್ರವಂತೂ ಅಥವಾ ಒಂದು ಇಬ್ಬರನ್ನು ಒಂದು ವೇದಿಕೆಗೆ ತಂದು ಏನು ಹೇಳಬೇಕು, ಯಾವ ಸಂದರ್ಭ ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟತೆ ಅವತ್ತು ಸಿಗುತ್ತೆ ಅನ್ನುವಂಥದ್ದು ಅಂದ್ರೆ 29ರ ಸಭೆಯ ಪ್ರಾಮುಖ್ಯತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.